ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಸರಿ ಬನ್ನಿ, ಹಂಗಂದ್ರೆ ಒಂದು ಮೂವಿಗೆ ಹೋಗೋಣ. ಅಲೋ, ಹುಷಾರಾಗಿ ಕೂತ್ಕೊಳ್ಳಿ ಅಂದಂಗೆ ಮೂವಿ ಹೆಸರು ನೋಡಿ ಇದೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಗುಂಗುರು ಕೂದಲು ಹುಡುಗಿನ ತೋರಿಸ್ತಾರೆ. ಹುಡುಗಿ ಹೆಸರು ಕೇಳ್ಬೇಡಿ, ಯಾಕಂದ್ರೆ ಹುಡುಗಿ ಹೆಸರು ಡಕೋಟಾ ಅಂತ. ನನಗೆ ಗೊತ್ತು ನೀವು ನಗ್ತೀರಾ ಅಂತ. ಸರಿ, ಡಕೋಟಾ ಅವರು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಕೇಳ್ತಾರೆ, ಏನೇ ಮಳೆ ಎಲ್ಲ ಆ ಕಡೆ ಹೆಂಗಿದೆ ಅಂತ. ಆ ಕಡೆಯಿಂದ ಫ್ರೆಂಡ್ನು ಮಳೆ ತುಂಬಾ ಇಲ್ಲಿ ಜಾಸ್ತಿ ಇದೆ, ಹೌದು ಮನೇಲಿ ಏನು ಸ್ಪೆಷಲ್ ಅಂತ ಆ ಫ್ರೆಂಡ್ ಕೇಳ್ತಾವಳೆ. ನಮ್ ಡಕೋಟಾನು ಹ್ಞೂ ಕಣೆ, ಮ್ಯಾಗಿ ಮಾಡೋಣ ಅನ್ಕೊಂಡಿದೀನಿ, ಇದಕ್ಕೆ ಚಾಟ್ ಮಸಾಲ ಬೇರೆ ಇಲ್ಲ, ಆಚೆ ಹೋಗಿ ತಗೊಂಡ್ಬರ್ಬೇಕು, ಬಟ್ ಫುಲ್ ಮಳೆ ಕಣೆ ಅಂತ ಹುಡುಗಿ ಡೋರ್ನೇ ನೋಡ್ತಾ ಇದೆ. ನೋಡಿದ್ರೆ ಹುಡುಗಿ ಆಚೆ ಹೊಂಟೋದ್ಲು. ಆ ಕಡೆ ಒಂದು ಅಯ್ಯ ಬಂದ ಟೊಪ್ಪಿ ಹಾಕೊಂಡು, ಏಯ್ ಡಕೋಟಾ, ನೀನ್ ಏನಮ್ಮ ಮಾಡ್ತಾ ಇದೀಯಾ, ನೀನ್ ಆಚೆ ಬರ್ಬಾರ್ದು, ನಿನ್ಗ ಮೈಗೆ ಹುಷಾರಿಲ್ವಲ್ಲ, ಹೋಗ್ ಮನೆಗೆ ಅಂತ ಗದರ್ತಾವನೆ. ಡಕೋಟಾಗು ಆ ಮಳೆ ನೋಡಿ ಸಖತ್ತು ಭಯ ಆಗಿ ಸೀದಾ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಲು. ಹಂಗೆ ಈ ಕಡೆ ಒಂದು 3 ಜನ ಹುಡುಗರನ್ನ ತೋರಿಸ್ತಾರೆ. ಅಷ್ಟು ಮಳೆ ಬರ್ತಾ ಇದೆ, ಸುನಾಮಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ತರ ಕ್ಯಾಟಗರಿ ಇರಬೇಕು, 2K ಹುಡುಗರು ಇರ್ಬೇಕ್ರಿ ಇವರು. ಆ ಮಳೆಲಿ ಅವನು ಸ್ವಿಮ್ಮಿಂಗ್ ಮಾಡ್ತಾ ಅವನೇ. ಅಲ್ಲಿಗೊಬ್ಬರು ಬಂದ್ರು, ಲೇ ಏನ್ರ ಮಾಡ್ತಾ ಇದೀರಾ, ಈ 2K ಕಿಡ್ಸ್ ಹಿಂಗೆ ಕಂಡ್ರು, ಮಳೆ ಕಂಡ್ರು, ಬಂದ್ರು ಹೋಗೋಣ, ಅಲ್ಲಿ ಆವಲ್ಲ ಇದೆ ಅಂತೇಳಿ ಅವಯ್ಯ ಕರ್ಕೊಂಡು ಸೀದಾ ಮನೆ ಕಡೆಗೆ ಹೋಯ್ತಾ ಅವನೇ. ಹಂಗೆ ಈ ಕಡೆ ಒಂದು ಪ್ರೆಗ್ನೆಂಟ್ ಲೇಡಿನ ತೋರಿಸಿದ್ರು. ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಹೋಯ್ತಾವ್ರೆ. ಅಲ್ಲಿ ಟ್ರಕ್ ಡ್ರೈವರ್ ಕೇಳ್ತಾವ್ರೆ, ಏನಮ್ಮ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ, ಈ ಮಳೆಯಲ್ಲಿ ಆಚೆ ಬರ್ಬೋದಾ ಅಂತ. ಅದಕ್ಕೆ ಹುಡುಗಿನು ಏನ್ ಮಾಡ ಸರ್, ಮ್ಯಾನೇಜರು ಅರ್ಜೆಂಟ್ ಕೆಲಸ ಇದೆ ಬಾ ಅಂತ ಕರೆದ್ರು. ಓಕೆ ಸರ್, ಮನೆಗೆ ಹೋಗ್ಬಿಡ್ತೀನಿ ಅಂತೇಳಿ ಹುಡುಗಿ ಹಂಗೆ ಹೋಗ್ತಾ ಇದೆ. ಅದೇ ಟೈಮ್ಗೆ ಇವರಮ್ಮ ಫೋನ್ ಮಾಡಿದ್ರು, ಲೇ ಮಳೆಯಲ್ಲಿ ಯಾಕೆ ಹಂಗ ಹೋಗಿದ್ಯಾ, ನಿಮ್ ಮನೆ ಬೀದಿಲೆಲ್ಲ ಮರ ಹಾಕಿ ರೋಡೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಇವಾಗ ಹೆಂಗೆ ಹೋಯ್ತಿಯಾ ಮನೆಗೆ ಅಂತ ಅವ್ರ ಅಮ್ಮ ಆ ಕಡೆಯಿಂದ ಕೇಳ್ತಾವ್ರೆ. ಈ ಹುಡುಗಿನು ಏನೋ ಮರ ಎಲ್ಲ ಹಾಕಿ ಮುಚ್ಚಿಬಿಟ್ಟಿದಾರ, ಅಮ್ಮ ನಾನು ಹೆಂಗಮ್ಮ ಹೋಗ್ಲಿ, ನಿನಗೆ ಹೆಂಗಮ್ಮ ಗೊತ್ತು ಈ ವಿಷಯ ಅಂತ ಹುಡುಗಿ ಕೇಳ್ತಾ ಇದೆ. ಇವಾಗ ತಾನೇ ನ್ಯೂಸ್ ಅಲ್ಲಿ ನೋಡಿದೆ ಮಗಳೇ, ನೀನ್ ಈ ತರ ಬುದ್ಧಿ ಇಲ್ದಿರೋದಕ್ಕೆ ಕಣ, ನಿನ್ ಗಂಟನು ಬಿಟ್ಬಿಟ್ಟಿನ ಓಡಾಬಿಟ್ಟ ಯಾಮಾರ್ಸ್ಬಿಟ್ಟು ಅಂತ ಹೇಳ್ತಾವ್ರೆ. ಅದಕ್ಕೆ ಈ ಹುಡುಗಿ, ಅಮ್ಮ ಅವನ ಬಗ್ಗೆ ಮಾತ್ರ ಮಾತಾಡಬೇಡ ಅಂತೇಳಿ ಫೋನ್ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಒಬ್ರು ಕ್ಯಾಪ್ಟನ್ ನ ತೋರಿಸಿದ್ರು. ಒಬ್ಬ ಪೇಪರ್ ತಗೊಂಡ್ಬಂದು ಕೊಡ್ತಾನೆ. ಸರ್ ಯಾವ್ದೋ ದೊಡ್ಡ ಸುಂಟ್ರ ಗಾಳಿ ಬರಂಗಿದೆ ಸರ್, ನನಗೆ ಗೊತ್ತಿರಂಗೆ ಇಲ್ಲಿ ಭೂಕಂಪ ಆದ್ರೂ ಆಗ್ಬೋದು ಅಂತ ಅವಯ್ಯ ಹೇಳ್ತಾವನೆ. ಅದಕ್ಕೆ ನಮ್ ಕ್ಯಾಪ್ಟನ್ ಓಕೆ ಓಕೆ ಆಗೋದೆಲ್ಲ ಒಳ್ಳೇದಕ್ಕೇನೆ, ನೀನ್ ಹೋಗಿ ಯಾವ್ದಕ್ಕೂ ಮ್ಯಾನೇಟರ್ ಮುಂದೆನೆ ಕೂತ್ಕೋ, ಏನಾದ್ರೆ ನನಗೆ ಟಕ್ಕಂತ ತಿಳಿಸು ಅಂತ ಕ್ಯಾಪ್ಟನ್ ಹೇಳಿದ್ರು. ಇವಾಗ ಈ 3 ಜನ ಇಂಟ್ರೋನು ಕೊಟ್ಟಿದೀವಲ್ಲ, ನಂಬರ್ 1 ಯಾರು ಡಕೋಟಾ, ನಂಬರ್ 2 ಹುಡುಗರು, ನಂಬರ್ 3 ಪ್ರೆಗ್ನೆಂಟ್ ಲೇಡಿ, ನಂಬರ್ 4 ಕ್ಯಾಪ್ಟನ್. ಈ 4 ಜನದಲ್ಲಿ ಸ್ಟೋರಿ ನಡೆಯೋದು. ಸರಿ, ನಾನು ಎಲ್ಲರಿಗೂ ಹೇಳಿದ್ನಲ್ಲ ಹೆಸರು, ಆ ಹೆಸರಿಟ್ಟೆ ಕರಿತೀನಿ. ಈ ಕಡೆ ಹಂಗೆ ಡಕೋಟನ ತೋರಿಸ್ತಾರೆ. ಈ ಡಕೋಟಾ ಬೇರೆ ಯಾರು ಅಲ್ಲ, ನಮ್ಮ ಕ್ಯಾಪ್ಟನ್ ಇದಾರಲ್ಲ ಅವ್ರ ತಂಗಿ ಮಗಳು. ಆ ಕಡೆಯಿಂದ ಕ್ಯಾಪ್ಟನ್ ಹೇಳ್ತಾವ್ರೆ, ಮಾ ಹುಷಾರಾಗಿರಮ್ಮ, ಆಚೆ ಎಲ್ಲೂ ಬರ್ಬೇಡ, ನೋಡ್ದಲ್ಲ ಮಳೆ ಹೆಂಗ್ ಬರ್ತದೆ ಅಂತ. ಹುಡುಗಿನು ಓಕೆ ಅಂಕಲ್, ಯಾವಾಗ್ಲೂ ಇದು ಹೇಳ್ತೀರಾ ಅಂತ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ನಗ್ತಾರೆ ಇಬ್ರು. ನಮ್ ಡಕೋಟನು ಕುತ್ಕೊಂಡು ಪಾಪ ಟಿವಿ ನೋಡ್ತಾ ಇದೆ. ಅಮ್ಮ ತೀರೋಗ್ಬಿಟ್ಟಿದ್ದಾರೆ, ಅಪ್ಪನೂ ತೀರೋಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ಅಮ್ಮನ ಹತ್ರ ಆಟ ಆಡಿದ್ದು ಕ್ಷಣಗಳನ್ನ ವಿಡಿಯೋ ಹಾಕ್ಬಿಟ್ಟು ಹಂಗೆ ನೋಡ್ಕೊಂಡು ಪಾಪ ಕಣ್ಣಲ್ಲಿ ನೀರಾಗ್ತಾ ಇದೆ ಹುಡುಗಿ. ಈ ಕಡೆ ಹುಡುಗರ್ನ ಆ ಅಂಕಲ್ ಬೇರೆ ಕರ್ಕೊಂಡು ಹೋಯ್ತಾನಲ್ಲ, ಹಂಗೆ ಬೈಕ್ ಕೊಂಟೆ ಕರ್ಕೊಂಡು ಹೋಯ್ತಾವನ್ರಿ. ಹುಡುಗರೆಲ್ಲ ಒಂಥರ ಗುರಾಯಿಸ್ತಾವ್ರ. ಯಾಕಪ್ಪ ಅಂದ್ರೆ ಅವರು 2K ಕಿಡ್ಸ್. ಸೀದಾ ಮನೆ ಒಳಗಡೆ ಕರ್ಕೊಂಡು ಹೋದ ಅವಯ್ಯ. ಬೇಸ್ಮೆಂಟ್ ಹೋದ. ಅಲ್ಲಿ ನೋಡ್ರಿ ತುಂಬಾ ಗನ್ ಎಲ್ಲ ಇದೆ. ಅಲ್ಲೊಂದು ಹುಡುಗಿ ಬಂತು, ಮೇಡಮ್ ನಮ್ಗೆ ತುಂಬಾ ಹೊಟ್ಟೆ ಇದೆ, ಊಟ ಏನಾರು ಕೊಡಿ ಅಂತ ಕೇಳ್ತಾರೆ. ಏನಾ ಹೊಟ್ಟೆ ಹಸಿನ, ತಗೋ ಈ ಬ್ರೆಡ್ ಅಂತ ಬ್ರೆಡ್ ಬಿಸಾಕ್ತಾರೆ ಆ ಮಕ್ಕಳಿಗೆ. ಇದೇನಪ್ಪ ಎತ್ತು ಮಕ್ಕಳು ಅನ್ಕೊಂಡ್ರ? ಇಲ್ಲ, ಇವರು ಆ ಮಕ್ಕಳನ್ನ ನೋಡ್ಕೊಂತಾವ್ರೆ. ಅದಕ್ಕೆ ಗೌರ್ಮೆಂಟ್ ಸ್ವಲ್ಪ ಇವರಿಗೆ ದುಡ್ಡು ಕೊಡ್ತಾ ಇದೆ. ನೋಡಿ ಎಂತ ಹೇಳ್ತಾವಳೆ, ಬೇಬಿ ಇವ್ರನ್ನ ನೋಡ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬೋದು ಅಂತ. ಆ ಹುಡುಗಿನು ಆ ಬ್ರೆಡ್ ನ ತಗೊಂಡು ಹೋಗ್ತಾ ಇದೆ. ಈ ಕಡೆ ಏನ್ ಹೇಳ್ತಾನೆ, ಏಯ್ ನನ್ ಪರ್ಮಿಷನ್ ಇಲ್ದೆ ನೆಕ್ಸ್ಟ್ ಟೈಮ್ ಈ ಕಡೆ ಬರಬಾರ್ದು ಅಂತ. ಆ ಹುಡುಗಿನು ಮಕ್ಕ ತಿರ್ಸ್ಕೊಂಡು ಹೊಂಟೋಗುತ್ತೆ. ಹಂಗೆ ಈ ಕಡೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಅಲ್ಲೊಬ್ಬ ನ್ಯೂಸ್ ಅವನು ಬಂದ, ಏನ್ ಸರ್ ಈ ತರ ದೊಡ್ಡ ಸುನಾಮಿ ಏನ ಬಂದ್ರೆ ಇದ್ರಲ್ಲಿ ತಿಮ್ಮಿಂಗ್ಲ ಮೀನ್ ಏನಾರ ಬರ್ಬೋದಾ ಅಂತ. ಕ್ಯಾಪ್ಟನ್ ಅವನು, ಯೋ ಇಲ್ದಿರೋ ಸುದ್ದಿ ಎಲ್ಲ ಹಬ್ಬಸ್ಬಿಡ್ರೆ ಆಮೇಲೆ ಜನರೆಲ್ಲ ಎದುರು ಬಿಡ್ತಾರೆ ಅಂತ ಆ ಟಿವಿ ನ್ಯೂಸ್ ಅವ್ರ ತರ ಹೇಳ್ತಾರೆ. ಆ ನ್ಯೂಸ್ ಅವನು ಓಕೆ ಕ್ಯಾಪ್ಟನ್ ಮಾತು ಕೇಳಿರಲ್ಲ, ಆತರ ಏನು ಆಗಲ್ಲ, ಯಾರು ಭಯ ಬಿಡ್ಬಿಡಿ ಅಂತ ನ್ಯೂಸ್ ಅವನು ಹೇಳ್ತಾವನೆ. ಹಂಗೆ ಈ ಕಡೆ ಆ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಪಾಪ ಮನೆಗೆ ಹೋಗಕ್ಕೆ ರೋಡ್ ಇಲ್ವಲ್ಲ, ಅದಕ್ಕಾಗಿ ಪ್ರತಿ ಅಂಗಡಿಯಲ್ಲಿ ಹೋಗಿ ಕೇಳ್ತಾರೆ, ಯೋ ಡೋರ್ ಓಪನ್ ಮಾಡ್ರಯ್ಯ, ನಾನು ಒಳಗಡೆ ಬರ್ತೀನಿ ಅಂತ. ಬಟ್ ಯಾರು ಡೋರ್ ಓಪನ್ ಮಾಡಿಲ್ಲ. ಅದಕ್ಕಾಗಿ ಸೀದಾ ಕಾರಲ್ಲಿ ಕೂತ್ಕೊಂಡು ಹಂಗೆ ಮುಂದೆ ಹೋಯ್ತಾ ಅವ್ರೆ. ಆ ಕಡೆಯಿಂದ ಟ್ರಕ್ ಡ್ರೈವರ್ ಬಂದ, ಏನಮ್ಮ ನೀನಿನ್ನ ಹೋಗಿಲ್ವಾ, ಅಲ್ಲೆಲ್ಲ ನೀರು ತುಂಬಾ ಬರ್ತಾ ಇದೆ, ನೀನ್ ಹಿಂಗೆ ತಿರ್ಸ್ಕೊಂಡು ಹೋಗ್ ಗಡಿನ ಅಂತ ಆ ಪ್ರೆಗ್ನೆಂಟ್ ಲೇಡಿ ಹತ್ರ ಆ ಟ್ರಕ್ ಡ್ರೈವರ್ ಹೇಳ್ತಾವನೆ. ಇವರು ಹಂಗೆ ಗಾಡಿ ತಗೊಂಡು ಹೋಯ್ತಾರೆ. ಅಲ್ಲೊಂದು ಮರ ಬೇರೆ ಬಿದ್ದೋಗ್ಬಿಟ್ಟಿದ್ದಾರೆ, ಗಾಡಿ ಅಲ್ಲೇ ಕಚ್ಕೊಂಡ್ಬಿಡ್ತು. ಅಲ್ಲಿ ನೋಡ್ರಿ ಹಿಂದ್ಗಡೆ ಅಲೆ ಹೆಂಗ್ ಬರ್ತಾ ಇದೆ ಅಂತ. ಇವನು ಆ ಒಲೆನ ಹೆಂಗಾರು ಮಾಡಿ ನಿಲ್ಸ್ಬೇಕು, ನನ್ನ ಕೈಲಿ ಆಗುತ್ತೆ ಅಂತ ಗಾಡಿನ ತಗೊಂಡು ಹಂಗೆ ಮುಂದೆ ಹೋಯ್ತಾನೆ. ಗಾಡಿನ ಹಂಗೆ ಲೆಫ್ಟ್ ಕಟ್ ಮಾಡ್ತಾನ್ರಿ. ಆ ಒಲೆ ಬಂದು ಕರೆಕ್ಟ್ ಆಗಿ ಆ ಲಾರಿಗೆ ಹೊಡಿತದೆ. ಅಲ್ಲೊಂದು ಕುದುರೆ ಸ್ಟ್ಯಾಚು ತರ ಇಟ್ಟಿದ್ದಾರೆ, ಅದಕ್ಕೆ ಟಚ್ ಆಗಿ ಆ ಟ್ಯಾಂಕರ್ ಹಂಗೆ ಓಪನ್ ಆಗುತ್ತೆ. ಅದ್ರಲ್ಲಿರೋ ಆಯಿಲ್ ಎಲ್ಲ ಸುರ್ಕೊಂಡು ಆ ನೀರು ಒಳಗಡೆ ಹೋಗುತ್ತೆ. ಈ ಕಡೆ ಹುಡುಗಿನು ಹಂಗೆ ಮಾಡಿ ಆ ನೀರಲ್ಲೇ ಕಾರ್ ಓಡಿಸ್ಕೊಂಡು ಹೋಯ್ತಾವಳೆ. ಅಲ್ಲಿ ಮುಂದೆ ನೋಡ್ರಿ ರಂಬೆ ಒಂದು, ಆ ರಂಬೆ ತಗೊಳಕೊಳ್ಳುತ್ತೆ ಕಾರು. ಕರೆಕ್ಟ್ ಆಗಿ ಇವಳು ಹೊಟ್ಟೆಗೇನೆ ಅದು ಲಾಕ್ ಆಗ್ಬಿಡುತ್ತೆ. ಈ ಕಡೆ ಹಂಗೆ ಡಕೋಟನ ತೋರಿಸ್ತಾರೆ. ಏನಪ್ಪಾ ಸೌಂಡ್, ಕರೆಂಟ್ ಬೇರೆ ಹೋಯ್ತಲ್ಲ ಅಂತ ಅಲ್ಲಿ ಕಿಟಕಿಯಲ್ಲಿ ನೋಡ್ತಾವಳೆ. ಇದ್ದು ಬಿದ್ದು ಓಡ್ತಾ ಬಿದ್ದಾವಳೆ. ಯಾಕಪ್ಪ ಅಂದ್ರೆ ಅಲ್ಲಿ ನೋಡಿ ಹಿಂದ್ಗಡೆ ನೀರೆಲ್ಲ ಬಂದು ಮನೆ ತುಂಬ್ಕೊಂಡ್ಬಿಡ್ತು. ಈ ಕಡೆ ಹುಡುಗರು ಮನೇಲಿ ತೋರಿಸ್ತಾರೆ. ಹುಡುಗರೆಲ್ಲ ಆ ನೀರು ಬರೋದನ್ನ ನೋಡ್ತಾ ಅವ್ರೆ. ಅವ ಏನು ಎಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿ ಕುಂತವನೆ. ಯೋ ಈ ಕಡೆ ಬಾರಯ್ಯ ಅಂತವ್ರೆ. ಯೋ ಏನಾಯ್ತು ಅಂತ ಹಿಂಗಂತ ನೋಡಿ ಆ ನೀರಲ್ಲೇ ಮನೆ ಒಳಗಡೆನು ಬಂದ್ಬಿಡ್ತು. ಇನ್ನ ನೀರು ಫುಲ್ ತುಂಬ್ಕೊಂಡ್ಬಿಡ್ತು. ಈ ಕಡೆ ಚಿಕ್ಕ ಲೈಫ್ ಬೋಟ್ ಅಲ್ಲಿ ಒಂದಿಬ್ರು ಹಂಗೆ ಹೋಯ್ತಾ ಅವ್ರೆ. ಆ ಕಡೆ
ಕಡೆಯಿಂದ ನಮ್ಮ ಹೀರೋಯಿನ್ ಅದೇ ಪ್ರೆಗ್ನೆಂಟ್ ಲೇಡಿ ಬಡ್ಕೊಂತಾವಳೆ. ಲೋ ನಿನ್ಗೇನೋ ಕೇಳಿಸೋಣ ಮಚ ಇಲ್ಲೇನೋ ಕೇಳಿಸ್ತು ಮಚ, ಸೌಂಡ್ ಬಂತಕೋಣ ನನಗೆ, ಆ ಕಡೆ ತಿರ್ಸೋ ಅಂತೇಳಿ ಹಂಗೆ ಒಬ್ಬ ದಾಡಿ ಬಿಟ್ಟವನು ಆ ಪ್ರೆಗ್ನೆಂಟ್ ಲೇಡಿ ತರ ಹೋಯ್ತಾನೆ. ಏನಮ್ಮ ಆಯ್ತು ನಿನಗೆ, ಏನಾಗಿಲ್ಲ ನಾನು ಕಾಪಾಡ್ತೀನಿ ಇರೋ ಮಚ. ಅಲ್ಲಿ ಗಾಡಿ ಹಿಂದ್ಗಡೆ ಒಂದು ಸ್ಪಾನರ್ ಇಟ್ಟಿದ್ದೀನಿ ಕಣ ದೊಡ್ಡದು, ತಗೊಂಬಾ ಅದನ್ನ ಹೇಳ್ತಾನೆ. ಆ ಕಡೆ ಅವನು ಓಕೆ ಮಚ ತಗೊಂಡ್ಬರ್ತೀನಿ ಇರೋ ಅಂತೇಳಿ ಆ ಕಾರಲ್ಲಿ ಹತ್ಬಿಟ್ಟು ದೊಡ್ಡ ಕಟ್ಟಿಂಗ್ ಪ್ಲೇರ್ ಅನ್ಕೋತೀನಿ ಅದು, ಅದನ್ನ ಎತ್ಕೊಂಡು ಹಂಗೆ ಬರ್ತಾವನೆ. ಠಮಾರ್ ಅಂತ ಒಡೆ ನುಗ್ಬಿಟ್ಟಾರೆ. ಈ ಕಡೆ ದಾಡಿನೂ ಬಡ್ಕೊಂತಾನೆ. ಮಚ ಎಲ್ಲ ಹೋದೆ, ಬೇಗ ಬಾರೋ, ಈ ಟೈಮಲ್ಲಿ ನೀನ್ ಕಾಮಿಡಿ ಮಾಡ್ಬೇಕಾ ಅಂತ ಈ ಕಡೆ ದಾಡಿ ಹೇಳ್ತಾವನೆ. ಆ ಪ್ರೆಗ್ನೆಂಟ್ ಲೇಡಿ ಬೇರೆ ನನ್ ಬಿಟ್ಟು ಎಲ್ಲೋ ಬಡ್ರಿ ಪ್ಲೀಸ್ ಕಂಟ್ರಿ, ಇಲ್ಲೇ ಇರ್ರಿ ಪ್ಲೀಸ್ ಕಂಟ್ರಿ ಅಂತ ಗೆಂಜುತ್ತಾ ಬಿದ್ದವಳೆ. ಈ ದಾಡಿನೋ ನಾನು ಎಲ್ಲೂ ಹೋಗಲ್ಲ ರಾಮ, ನಿನ್ನ ಕಾಪಾಡ್ತೀನಿ, ಹೌದು ನಿನ್ನ ಹೆಸರೇನು ಅಂತ ಹಿಂಗೆ ಕೇಳ್ತಾವನೆ. ಅವರು ಹೆಸರು ಹೇಳ್ತಾರೆ. ಸರಿ ಇರು ನನ್ನ ಮಚ್ಚ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ನು ಹಿಂಗ್ ಹೋದ. ನೋಡಿದ್ರೆ ಅವ್ನು ನಾನು ಏನೋ ಎಳ್ಕೊಂಡ್ಬಿಡ್ತದೆ. ಇವ್ರನ್ನ ಎಳ್ಕೊಳ್ಳೋದು ಮೇಲ್ಗಡೆಯಿಂದ ಡಕೋಟಾ ನೋಡ್ತಾವ್ರೆ. ಯಾಕಂದ್ರೆ ಇದೆಲ್ಲ ವಿಷಯ ನಡೀತಾ ಇರೋದು ನಮ್ ಡಕೋಟಾ ಮನೆ ಕೆಳಗಡೆನೆ. ಈ ಕಡೆ ಟ್ರಕ್ ಡ್ರೈವರ್ನು ಕಂಡ್ಬಿಟ್ಟ, ಇದೇನಪ್ಪ ಏನೋ ಸೌಂಡ್ ಅಂತ ಹೇಳಿ ಡೋರ್ ಓಪನ್ ಮಾಡ್ಕೊಂಡು ಹಿಂಗ್ ಬತ್ತಾನ್ರಿ. ಅಲ್ಲಿ ನೋಡ್ರಿ ಒಂದ್ ದೊಡ್ಡ ಮೀನು ಬಂದು ಹಂಗೆ ಅವನ್ನ ಕಚ್ಚಿ ತಿನ್ಬಿಡುತ್ತೆರಿ. ಆವಾಗ್ಲೇ ಗೊತ್ತಾಗೋದು ಈ ನೀರ್ ಜೊತೆ ದೊಡ್ಡ ದೊಡ್ಡ ತಿಮ್ಮಿಂಗ್ಲಗಳನ್ನು ಬಂದೈತೆ ಅಂತ. ಈ ಕಡೆ ಡಕೋಟಾನು ಬಡ್ಕೊಂತಾವ್ರೆ. ಅಲ್ಲಿ ಮೀನಿದೆ ಕಂಡ್ರು, ಆ ಕಡೆ ಹೋಗ್ಬಡ್ರಿ, ಈ ಕಡೆ ಬನ್ರಿ ಅಂತ. ಈ ಕಡೆ ಪ್ರೆಗ್ನೆಂಟ್ ಲೇಡಿನು ಬಡ್ಕೊಂತಾವ್ರೆ, ನನ್ನ ಕಾಪಾಡ್ರಿ ಪ್ಲೀಸ್, ನಾನು ಯಾರೋ ಕಾಪಾಡಿ, ನನ್ನ ಹೊಟ್ಟೆಲ್ ಮಗು ಇದೆ ಅಂತ ಬಡ್ಕೊಂತಾವ್ರೆ. ಈ ವಿಷಯನ ಡಕೋಟಾ ಕೇಳಿಸ್ಕೊಂಡ್ರು. ಸಡನ್ ಆಗಿ ಹಂಗೆ ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ರಿ ಡಕೋಟಾ. ಈ ಕಡೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಆ ನ್ಯೂಸ್ ಅವ್ರನ್ನ ಮತ್ತೆ ಲೈಫ್ ಬೋಟ್ ತಗೊಂಡು ಹಂಗೆ ಆ ಊರ್ ಕಡೆ ಬತ್ತಾವ್ರೆ. ಎಲ್ಲಿಗಪ್ಪ ಅಂದ್ರೆ ಅದೇ ಡಕೋಟಾ ಮನೆ ಕಡೆ. ಆ ಕ್ಯಾಮ್ರಾ ಮ್ಯಾನ್ ಹೇಳ್ತಾವನೆ, ಸರ್ ಡಕೋಟಾ ಕ್ಯಾಮ್ರಾ ಸರ್ ಇದು, ಡಕೋಟಾ ಕಾರ್ ಸರ್ ಇದು, 20 ವರ್ಷ ಆಯ್ತು ಸರ್ ಈ ಗಾಡಿ, ಹಳೇ ಗಾಡಿ. ಇವಾಗೆಲ್ಲ ಬಿಟ್ ಫಿಲ್ಮ್ ತೆಗಿಯಕ್ಕೆ 4K ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಆದ್ರೆ ನಮ್ಮೋನರ್ ನೋಡಿ ಯಾವ್ದೋ ಲೋಕಲ್ ಕ್ಯಾಮ್ರಾ ಕೊಟ್ಟಿದ್ದಾನೆ ಅಂತೇಳಿ ಹಂಗೆ ಮುಂದೆ ಹೋದ್ರು. ನೋಡಿದ್ರೆ ಊರೆಲ್ಲ ಫುಲ್ ನೀರು. ಒಂದ್ ಕಡೆ ಗಾಡಿನ ಸ್ಟಾಪ್ ಮಾಡಿದ್ರು. ಹಂಗೆ ಈ ಕಡೆ ಆ ಹುಡುಗರ ಮನೇಲಿ ತೋರಿಸ್ತಾರೆ. ಮಕ್ಳ ಇಲ್ಲೇ ಇರ್ರಿ, ಶೆಡ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಇವರು ಆ ಶೆಡ್ ಅಲ್ಲಿ ಕಾರ್ ಇದೆಯಲ್ಲ ಅದನ್ನ ತೆಗಿಯಕ್ ಹೋಯ್ತಾರೆ. ಅವನು ಕೀ ಹಾಕ್ಬಿಟ್ಟು ಓಪನ್ ಮಾಡ್ತಾನೆ. ಟಮಾರ್ ಅಂತ ಬಂದು ಕೈನಾನೇ ಕಚ್ಬಿಡದ ಒಂದ್ ಮೀನು. ಈ ಕಡೆ ಆಂಟಿ ಬೇರೆ ಬಡ್ಕೊಂತ ಇದೆ. ನೋಡಿದ್ರೆ ಆಂಟಿ ನಾನು ಬಂದು ಕಚ್ಚಿ ತಿನ್ಕೊಂಡ್ಬಿಡುತ್ತೆ ಹಂಗೇನೆ. ಈ ಹುಡುಗರು ಈ ವಿಷಯನ ಕನ್ನಡಿಯಿಂದ ನೋಡ್ತಾವ್ರೆ. ಅಲ್ಲಿ ಹಿಂದ್ಗಡೆ ಮೀನ್ ಬರ್ತದೆ ಅಂತ ಬಡ್ಕೊಂತಾವ್ರ ಅವರು. ಇನ್ನು ಅಂಕಲ್ ನ ಕೈ ಕಾಲು ಎಲ್ಲ ಕಚ್ಬಿಟ್ಟು ಹಂಗೆ ಒಳಗಡೆ ಎಳ್ಕೊಂಡ್ಬಿಡ್ತು. ಹುಡುಗರು ನೋಡ್ತಾ ಇರಲ್ಲ, ಟಮಾರ್ ಅಂತ ಈ ತರ ಬರೋದ ಆಂಟಿ, ನನ್ನ ಕಾಪಾಡಿ ಅಂತ. ಎಲ್ಲಿ ಕಾಪಾಡೋದು, ಆಂಟಿ ಫುಲ್ಲು ಕೈಮಾ ಉಂಡೆ ಆಗೋದ್ರು. ಈ ಕಡೆ ಡಕೋಟನ ತೋರಿಸ್ತಾರೆ. ಸರಿ ನಾ ಕೂತ್ಕೊಂಡ್ರೆ ಆಗಲ್ಲ, ಯಾಕಂದ್ರೆ ಹುಡುಗಿಗೆ ಅವ್ರ ಅಮ್ಮನ್ ಗ್ಯಾಪ್ಕ ಬಂದ್ಬಿಡ್ತು. ಅವ್ರನ್ನ ಹೆಂಗಾರು ಕಾಪಾಡೋಣ ಅಂತ ಹೇಳಿ ಸೀದಾ ಹಂಗೆ ಹೋಯ್ತಾಳೆ. ಅಲ್ಲಿ ದೊಡ್ಡ ಮನೆ ಒಂದು ಜಾರ್ಕೊಂಡ್ ಬಂದು ಕರೆಕ್ಟ್ ಆಗಿ ಅವ್ರ ಮನೆ ಮುಂದೆ ನಿಂತೈತೆ. ಆ ಮನೆಯಿಂದ ಜಂಪ್ ಮಾಡಿ ಹಂಗೆ ಮಾಡಿ ಆ ಕಾರ್ ಮೇಲೆ ಬಂದ್ರು. ಹೆಂಗೋ ಒಂದು ಚಾಕುನು ತಗೊಂಡ್ಬಂದವ್ರೆ. ನೀಟಾಗಿ ಆ ಗಾಡಿ ಟಾಪ್ ಕಟ್ ಮಾಡಿ ಒಂದೊಂದೇ ರಂಬೆ ನೀಟಾಗಿ ಕಟ್ ಮಾಡಿ ಹೆಂಗೋ ಹಂಗೆ ಮಾಡಿ ಆ ಪ್ರೆಗ್ನೆಂಟ್ ಲೇಡಿನ ಮನೆ ಒಳಗಡೆ ಕರ್ಕೊಂಡು ಬಂದ್ರು. ಈ ಕಡೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಒಂದು ಕಂಪ್ಯೂಟರ್ ಅಲ್ಲಿ ನೋಡ್ತಾವ್ರೆ. ಇದು ಡಕೋಟಾ ಮನೆ ಪಕ್ಕದಲ್ಲಿ ಒಂದು ರೆಡ್ ಕಾರ್ ಬ್ಲಿಂಕ್ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ ದೊಡ್ಡ ಶಾರ್ಕ್, ಅದಕ್ಕೊಂದು ಟ್ರ್ಯಾಕ್ ಇಟ್ಟಿದ್ದಾರೆ. ಆ ನ್ಯೂಸ್ ಅವನು ಕೇಳ್ತಾನೆ, ಸರ್ ಅದು ಏನ್ ಸರ್ ಅಂತ. ಹಂಗೆ ಈ ಕಡೆ ಹುಡುಗರು ಮನೆನ ತೋರಿಸ್ತಾರೆ. ಒಂದು ಹುಡುಗಿ, ಅಣ್ಣ ನಾನು ಹೋಗ್ಬಿಟ್ಟು ಡೋರ್ ಲಾಕ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿ ಹಂಗ ಹೋಗುತ್ತೆ. ಅವಳು ಕೆಳಗಡೆ ನೋಡ್ರಿ ಆ ಮೀನ್ ಹೆಂಗ್ ಹೋಗ್ತಾ ಇದೆ ಅಂತ. ಇನ್ನ ಆ ಹುಡುಗಿಗೂ ಪಾಪ ಕಾಲ್ ಜಾರ್ತಾ ಇದೆ. ಒಂದ್ ನಿಮಿಷ ಹಂಗೆ ಹಿಡ್ಕೊ ಬಂದ್ಬಿಡ್ತೀನಿ ಅಂತ ಹುಡುಗ ಹೆಂಗೋ ಹೋಗಿ ಆ ಹುಡುಗಿನ ಕಾಪಾಡ್ಬಿಟ್ಟ. ಈ ಕಡೆ ಡಕೋಟಾನ ಮತ್ತೆ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಅವ್ರಿಗೆ ಬೇರೆ ಸ್ವಲ್ಪ ಲೈಟ್ ಆಗಿ ಹೊಟ್ಟೆ ನೋಯ್ತಾ ಇದೆ. ಹಂಗೆ ಇಬ್ರು ಕಷ್ಟ ಸುಖನ ಮಾತಾಡ್ತಾವ್ರೆ. ಈ ಕಡೆ ತಿರ್ಗಾ ಹುಡುಗರ್ನ ತೋರಿಸಿದ್ರು. ಆ ಚಿಕ್ಕ ಹುಡುಗಿ ಹೇಳ್ತಾ ಇದೆ, ಅಕ್ಕ ನಾನು ಅವಾಗ್ಲೇ ಬೇಸ್ಮೆಂಟ್ ಹೋಗಿದ್ನಲ್ಲ, ಅಲ್ಲಿ ತುಂಬಾ ಗನ್ನು ಎಲ್ಲ ಇದೆ, ನಾವ್ ಅಲ್ಲಿ ಹೋದ್ರೆ ಏನಾರ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾವ್ರೆ. ಈ ಕಡೆ ಇನ್ನೊಂದು ಹುಡುಗಿ, ಲೈ ನಿಮ್ಗೇನು ಬುದ್ಧಿ ಇದೆಯಾ, ನೋಡು ಮನೆ ತುಂಬಾ ಬರೀ ಮೀನೇ ಇದೆ, ನಾವು ಹೋಗಕ್ಕೆ ಚಾನ್ಸೇ ಇಲ್ಲ ಅಂತ ಆ ಹುಡುಗಿನು ಹೇಳ್ತಾ ಇದೆ. ಈ ಕಡೆ ಪ್ರೆಗ್ನೆಂಟ್ ಲೇಡಿಗೆ ಹೊಟ್ಟೆ ನೋವು ಸ್ವಲ್ಪ ಜಾಸ್ತಿ ಆಗೋಯ್ತು. ಅವ್ರು ಹೇಳ್ತಾವ್ರೆ ಅವಳ ಹತ್ರ, ಡಕೋಟಾ ಹತ್ರ, ಈ ತರ ನಾನು ಕಾಲ್ ಅಗ್ಲ ಮಾಡ್ತೀನಿ, ಮಗು ಯಾವ ಕಂಡೀಷನ್ ಇದೆ ಅಂತ ನೋಡ್ಬಿಟ್ಟು ಹೇಳ್ತೀಯಾ, ಅಕಸ್ಮಾತ್ ಆಚೆ ಗೀಚೆ ಬಂದ್ಬಿಟ್ರೆ ಸ್ವಲ್ಪ ನೋಡ್ಬಿಟ್ಟು ಹೇಳು ಅಂತ ಪಾಪ ಅವ್ರ ಕಾಲ್ನ ಓಪನ್ ಮಾಡ್ತಾರೆ. ಡಕೋಟಾ ನೋಡ್ಬಿಟ್ಟು ಅಷ್ಟೊಂದು ಶಾಕು, ಯಪ್ಪ ನನ್ ಕೇಳಿ ನೋಡಕ್ ಆಗಲ್ಲಪ್ಪ, ನನಗೊಂಥರ ಮೈಯೆಲ್ಲ ಜುಮ್ ಅಂತ ಇದೆ ಅಂತ. ಆ ಪ್ರೆಗ್ನೆಂಟ್ ಲೇಡಿ ಮಗು ಹತ್ರ ಹೇಳ್ತಾವ್ರೆ, ಪಾಪು ನೀನ್ ಇವಾಗ್ಲೇ ಆಚೆ ಬರ್ಬೇಡ ಕಣೋ, ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಹೆಂಗಾರು ಮಾಡಿ ಒಂದ್ 2-3 ಅವರ್ ಹೊರಗಡೆನೆ ಇದ್ಬಿಡು ಮಗನೆ ಅಂತ ಹಂಗ್ ಅಳ್ತಾರ ಅವರು. ಅದನ್ನ ಕೇಳಿ ಡಕೋಟಾಗೂನು ಸಖತ್ತು ಬೇಜಾರಾಗುತ್ತೆ. ಈ ಕಡೆ ಕ್ಯಾಪ್ಟನ್ ತೋರಿಸಿದ್ರು, ಇನ್ನ ಗಾಡಿ ಮುಂದೆ ಹೋಗಲ್ಲ, ಸರಿ ನಾವು ಇಲ್ಲೇ ಎಳ್ಕೊಂಡು ಆ ಲೈಫ್ ಪಟ್ಲ್ ಹೋಯ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಕ್ಯಾಮ್ರಾ ಮ್ಯಾನ್ ಸಖತ್ ಭಯ, ಸರ್ ನಾನ್ ಹೆಂಗ್ ಸರ್ ಬರ್ಲಿ, ಅದು ಬೇರೆ ಲಬ್ಬರ್ ಬೋಟು, ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ವಾ, ಪ್ರಾಬ್ಲಮ್ ಆಗಿ ಆಗುತ್ತಯ್ಯ, ಪ್ರಾಬ್ಲಮ್ ಅಂತ ಇಲ್ಲೇ ಇದ್ರೆ ಏನು ಸಾಲ್ವ್ ಆಗಲ್ಲ, ಆಯ್ತಾ ನಾವು ಹೋಯ್ತಾ ಇದೀವಿ, ಇಷ್ಟ ಇದ್ರೆ ಬನ್ರಿಲ್ಲ ಹೋಗ್ರಿ ಅಂತ ಕ್ಯಾಪ್ಟನ್ ಆ ಲೈಫ್ ಬೋಟ್ ತಗೊಂಡು ಸಿಟಿ ಕಡೆ ಬತ್ತಾವ್ರೆ. ಈ ಕಡೆ ಹಂಗೆ ಹುಡುಗರ್ನ ತೋರಿಸ್ತಾರೆ. ಹುಡುಗರು ಸರಿ ನಾವ್ ಹೆಂಗಾರು ಹೋಗ್ಲೇಬೇಕು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾವ್ರೆ. ಆ ಚಿಕ್ಕ ಪಾಪು ಹೇಳ್ತಾ ಇದೆ, ಅಂಕಲ್ ಗೊತ್ತಾದ್ರೆ ಬೈತಾರೆ ಅಂತ. ಏನೋ ಅಂಕಲ್ ಸತ್ತೋದ್ನಲ್ಲ, ಹೌದು ಇನ್ನ ನಮ್ಮ ಕೇಳಕ್ ಯಾರು ಇಲ್ಲ, ನಮ್ಮನ್ನ ಕೇಳಕ್ ಯಾರು ಇಲ್ಲ ಅಂತ ಹುಡುಗರೆಲ್ಲ ಅಷ್ಟು ಖುಷಿ ಪಡ್ತಾರೆ. ಢಮಾರ್ ಅಂತ ಬಂದಾರಿ ಅವಯ್ಯನಿಗೆ ಬರೀ ಅಂಡು ಕೈ ಮಾತ್ರ ಕಚ್ಚಿದಷ್ಟೇ, ಬಟ್ ಬಾಡಿ ಎಲ್ಲ ಚೆನ್ನಾಗೇ ಇದೆ. ಹೆಂಗೋ ಬಂದು ಆಚೆ ಬಿದ್ದ. ಹುಡುಗರು ಹೇಳ್ತಾವ್ರೆ, ಸರ್ ನಿಮ್ ಬಗ್ಗೆನೇ ಎಲ್ಲ ಹೆಮ್ಮೆಯಿಂದ ಮಾತಾಡ್ತಾ ಇದೀವಿ ಸರ್, ಹೆಂಗೋ ನೀವು ಬಂದ್ರಿ ಅಂತ. ಈ ಕಡೆ ಹಂಗೆ ಕಂಟ್ರೋಲ್ ರೂಮ್ ಅಲ್ಲಿ ತೋರಿಸ್ತಾರೆ, ಕ್ಯಾಪ್ಟನ್ ನೀವ್ ಯಾರನ್ನ ಕಾಪಾಡಂಗಿದ್ರೆ ಆದಷ್ಟು ಬೇಗ ಕಾಪಾಡಿ, ಯಾಕಂದ್ರೆ ನೀರು ಜಾಸ್ತಿ ಆಗೋ ತರ ಇದೆ ಅಂತೇಳಿ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಾರೆ ಕ್ಯಾಪ್ಟನ್ ಕಡೆಗೆ. ಈ ಕಡೆ ಮನೆಯಲ್ಲಿ ನೀರು ಬೇರೆ ಜಾಸ್ತಿ ಆಗ್ತಾ ಇದೆ, ಪ್ರೆಗ್ನೆಂಟ್ ಲೇಡಿ ಇದ್ದಾಳೆ. ಡಕೋಟಾ ಏನ್ ಮಾಡ್ತಾರೆ, ಮೇಡಮ್ ಅವರೇ ನೀವ್ ಆರಾಮಾಗಿ ಇಲ್ಲೇ ಇರಿ,
ನಮ್ಮ ಅಂಕಲ್ ಒಂದು ಲೈಫ್ ಬೋಟ್ ಇಟ್ಟಿದ್ದಾರೆ, ನಾನು ಹೆಂಗಾರು ಮಾಡಿ ಅದನ್ನ ತಗೊಂಡ್ಬರ್ತೀನಿ ಅಂತೇಳಿ ಡಕೋಟಾ ತಲೆಗೆ ಟಾರ್ಚ್ ಎಲ್ಲ ಹಾಕೊಂಡು ನೀರೊಳಗೆ ಇಳಿತಾರೆ. ಈ ಕಡೆ ಹುಡುಗರ್ನ ತೋರ್ಸಿದ್ರು. ಆ ಕೈ ಇಲ್ವಲ್ಲ ಅವಯ್ಯ, ಏಯ್ ಏನ ಮಕ್ಕ ನೋಡ್ತಾ ಇದ್ಯಾ, ಬಾಗ ಅಲ್ಲಿ ಕೆಳಗಡೆ ನೀರಲ್ಲಿ ಹೋಗ್ಬಿಟ್ಟು ಯಾರನ್ನ ಸಹಾಯಕ್ಕೆ ಕರ್ಕೊಂಬಾರೋ ಅಂತ ತಿರ್ಗಾ ರೇಗಕ್ಕೆ ಶುರು ಮಾಡ್ದ. ಹುಡುಗರಿಗೆ ಅಷ್ಟೊಂದು ಕೋಪ. ಪಕ್ಕದಲ್ಲಿ ಒಂದು ಚೆಕ್ ಇದೆ, ಅದರಲ್ಲಿ $1500 ಯಾರೋ ಫಂಡ್ ಮಾಡಿದೆ ಈ ವಯ್ಯನ್ಗೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ. ಬಟ್ ಅವಯ್ಯ ಇವ್ರಿಗೆ ಬರೀ ಬ್ರೆಡ್ ಬನ್ನು ಇದನ್ನೇ ಕೊಟ್ಟಿ ಸಾಕ್ತಾ ಇದ್ದ. ಪಾಯಿಂಟ್ ಆಗ್ತಾನ್ರಿ, ಯೋ ಇಷ್ಟೊಂದು ದುಡ್ಡು ನಮ್ಮ ಹೆಸರಲ್ಲಿ ಬರ್ತಾ ಇದೆ, ನಮ್ಮನ್ ಬೇರೆ ಬ್ರೆಡ್ ಕೊಟ್ಟೆ ಇದ್ ಮಾಡ್ತಾ ಇದಲ್ಲ ನೀನು ಅಂತ. ಲೋ ಅದೆಲ್ಲ ಏನಿಲ್ಲ ಕಣ್ರೋ, ನೀವರೇ ನಂಗೆ ತುಂಬಾ ಇಷ್ಟ ಕಣ್ರೋ ಅಂತ ಹುಡುಗ ನೈಸ್ ಮಾಡಕ್ ನೋಡ್ತಾನೆ. ಬಟ್ ಹುಡುಗರು ರೇಗ್ತಾರಲ್ಲ, ಏನ್ರೋ ನಿಮಗೆ ತುಂಬಾನೇ ಆಗಿದೆ ಕಣ್ರೋ, ಏನೋ ಒಂದ್ ಕೈ ಇಲ್ಲ ಅನ್ಕೊಂಡಿದ್ದೀರಾ, ಒಂದೇ ಕೈ ಸಾಕೊಂಡ್ರು ನಿಮ್ಗೆ ಹೊಡಿಯಕ್ಕೆ ಅಂತ ಹೊಡಿಯಕ್ ಬತ್ತ ನೋಡಿ. ಇನ್ನೊಬ್ಳು ಹುಡುಗಿ ಎತ್ತಿ ಮಗಂದು ಮಕ್ಕದ ಮೇಲೆ ಒದ್ದು ಬಿಡ್ತಾಳ ಹಂಗೆ. ಇನ್ನ ಅವನು ನೀರಲ್ಲಿ ಬಿದ್ದ, ಯೋ ನನ್ನ ಕಾಪಾಡ್ರು ಅಂತ ಅವಯ್ಯ ಹೇಳ್ತಾನೆ. ಇನ್ನ ಮೀನ್ಗಳೆಲ್ಲ ಬಂದು ಅವನ್ನ ಕಚ್ಕೊಂಡು ತಿಂತಾ ಇದೆ. ಟಕ್ ಅಂತ ಹುಡುಗಿ ಹೇಳ್ತಾಳೆ, ಅಣ್ಣ ಇವಾಗ ಹೋಗೋ ಬೇಸ್ಮೆಂಟ್ ಗೆ ಅವನ ಹೆಂಗು ತಿಂತಾ ಇದೆ ಮೀನು ಅಂತ. ಹುಡುಗನು ಸೀದಾ ಬೇಸ್ಮೆಂಟ್ ಹೋದ, ಫ್ರಿಜ್ ನ ಓಪನ್ ಮಾಡ್ದ, ಅಲ್ಲಿ ತುಂಬಾ ಮಾಂಸಗಳಿದೆ, ಅದನ್ನ ತಗೊಂಡು ಒಂದು ಗನ್ನು ತಗೊಂಡು ಸೀದಾ ಮೇಲ್ಗಡೆ ಬಂದ. ಈ ಕಡೆ ಡಕೋಟನ ತೋರಿಸ್ತಾರೆ, ನೀರಲ್ಲಿ ಬರೀ ಇಳಿದ್ರಲ್ಲ, ಟಕ್ ಅಂತ ಒಂದ್ ತಲೆ ನೋಡಿದ್ರೆ ಬರೀ ತಲೆ ಮಾತ್ರ ಇದೆ ಅಷ್ಟೇ, ರುಂಡ ಇಲ್ಲ. ಈ ಕಡೆ ಮೇಲ್ಗಡೆ ಪ್ರೆಗ್ನೆಂಟ್ ಲೇಡಿ ಬೇರೆ ನೋವು ಜಾಸ್ತಿ ಆಗಿ ಪಾಪ ಒದ್ಲಾಡ್ತಾವ್ರೆ. ಹಂಗೆ ಡಕೋಟಾ ನೀರಲ್ಲಿ ಹೋಗ್ತಾ ಇರಲ್ಲ, ನೀರು ಒಡೆ ತೋರ್ಸ್ತಾರೆ. ಆ ಶಾರ್ಕ್ ನೋಡ್ರಿ, ಅದೇ ತಿಮ್ಮಿಂಗ್ಲ ಮೀನು ಹೆಂಗ್ ಹೋಗ್ತಾ ಇದೆ ಅಂತ. ಹೆಂಗೋ ಡಕೋಟಾ ಹಂಗೆ ಮಾಡಿ ಒಂದು ಲೈಫ್ ಬೋಟ್ ನ ಕಂಡು ಹಿಡ್ದೇ ಬಿಟ್ರು. ಹಂಗೆ ಈ ಕಡೆ ಕ್ಯಾಪ್ಟನ್ ತೋರಿಸ್ತಾರೆ, ಬೋಟ್ ಎತ್ಕೊಂಡು ಇನ್ನೇನು ಒಂದ್ ಸ್ವಲ್ಪ ಸೆಕೆಂಡ್ ಅಲ್ಲಿ ನಮ್ಮ ಡಕೋಟಾ ಮನೆ ಹತ್ರ ಬರ್ತಾರೆ. ಹಂಗೆ ಈ ಕಡೆ ಡಕೋಟಾನ ತೋರಿಸ್ತಾರೆ. ಟಕ್ ಅಂತ ಆ ಮನೆ ಕಡೆ ತಿರುಗಿದ್ರು. ಏನಪ್ಪಾ ವಿಷಯ ಅಂದ್ರೆ ಮನೆ ಮುರ್ಕೊಂಡ್ ಹಂಗೆ ಕೆಳಗಡೆ ಬೀಳ್ತಾ ಇದಾರೆ, ಯಾಕಂದ್ರೆ ಅದು ಮರದಲ್ಲೇ ಕಟ್ಟಿದಾರ ಮನೆನ. ಈ ಕಡೆ ಡಕೋಟಾನು ನೋಡ್ತಾವ್ರೆ, ಅಯ್ಯೋ ಏನಪ್ಪಾ ಮಾಡೋದು, ಅಲ್ಲಿ ಪ್ರೆಗ್ನೆಂಟ್ ಲೇಡಿ ಇದೆಯಲ್ಲ ಅಂತ. ಹಂಗೆ ಆ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಅವರು ನೀರಲ್ಲಿ ಬಿದ್ದೇ ಬಿಟ್ರು. ಡಕೋಟಾನು ಆ ಬೋಟ್ ನ ಎತ್ಕೊಂಡು ಆ ಮನೆ ಕಡೆಗೆ ಬತ್ತಾವ್ರೆ. ಹಂಗೆ ಈ ಕಡೆ ಹುಡುಗರ್ನ ತೋರಿಸಿದ್ರು. ಕೆಳಗಡೆಯಿಂದ ಒಂದು ಬಾಕ್ಸ್ ಐತವನೆ, ನೋಡಿದ್ರೆ ಅದರಲ್ಲಿ ಬಾಂಬ್ ಇದೆ, ಮಾಂಸ ಎತ್ತಿ ಅದರಲ್ಲಿ ಆ ಬಾಂಬ್ ನ ಇಟ್ಟು ನೀಟಾಗಿ ಹಗ್ಗ ಸುತ್ತಿ ಚಸ್ ಅಂತ ಬೆಂಕಿ ಕಟ್ಟಿ ಗೀರಿ ಅದ್ರಲ್ಲಿ ಇಟ್ಟಿ ಆ ಕಡೆ ಬಿಸಾಕಿದ್ರು. ನೋಡಿದ್ರೆ ಅಲ್ಲಿ ಮೀನೇ ಬರ್ತಾ ಇಲ್ಲ. ಅಣ್ಣ ಮೀನ್ ಬರ್ಬೇಕಂದ್ರೆ ಸೌಂಡ್ ಮಾಡ್ಬೇಕಣ್ಣ ಅಂತೇಳಿ 3 ಜನ ನೀರಲ್ಲಿ ಇಳಿದು ನೀರ್ನ ಹೊಡಿತಾರೆ. ಕರೆಕ್ಟ್ ಆಗಿ ಆ ಮೀನು ಅದೇ ಟೈಮ್ಗೆ ಬಂತು. ಆ ಇಬ್ಬರು ಹುಡುಗಿರು ಎಸ್ಕೇಪ್ ಆಗಿ ಹೋಗ್ತಾರೆ. ಬಟ್ ಇವನ್ ಟೀ ಶರ್ಟ್ ಅಲ್ಲಿ ತಗೊಳಕೊಂಡ್ಬಿಡ್ತಾರೆ. ಆ ಮೀನು ಬಂತಲ್ಲ, ಹೆಂಗೋ ಹಂಗೆ ಎಸ್ಕೇಪ್ ಆಗಿ ಹಿಂಗ್ ಮೇಲ್ಗಡೆ ಬರ್ತಾನೆ. ಲೆಗ್ ಪೀಸ್ ಅಂತ ಮೀನು ಅದನ್ನ ತಿನ್ನಕ್ ಹೋಗುತ್ತೆ. ಬ್ಲಾಸ್ಟ್ ಆಗಿ ಹಂಗೆ ಚಿಂದಿ ಚಿತ್ರಾನ್ನ ಹೋಗುತ್ತೆ ಆ ಮೀನು. ಇವ್ರ ಮಕ್ಕದ ಮೇಲೆ ಆ ರಕ್ತ ಬೀಳುತ್ತೆ. ಹಂಗ ನಗ್ತಾರ್ರಿ ಎಲ್ಲಾರು. ಹಂಗೆ ಈ ಕಡೆ ಆ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಮನೆಯೆಲ್ಲ ಫುಲ್ಲು ಕೆಳಗಡೆ ಉಳ್ಳೈತಲ್ಲ, ನೀರಿಗೆ ಇವರು ಬಂದ್ಬಿಟ್ರು. ನೀರಲ್ಲಿ ಹಂಗೆ ಈಜು ಹೊಡಿತಾ ಅವ್ರೆ. ಬಂದ್ ಹೆಂಗೋ ಒಂದ್ ಮರ ಹಿಡ್ಕೊಂಡ್ಬಿಡ್ತಾರೆ. ಅದೇ ಟೈಮ್ಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಒಂದ್ ಸೌಂಡ್ ಆಗ್ತಾರ ನೋಡಿ, ಮಗಿ ಬಿಡ್ತಾರೆ. ಅದೇ ಟೈಮ್ಗೆ ಆ ಕಡೆ ನೋಡಿದ್ರ ಮೀನ್ಗಳು ಹಂಗೆ ಇವ್ರ ಅಡ್ಡ ಬರ್ತಾ ಇದೆ. ಆ ರಕ್ತ ವಾಸನೆ ಏನಾಗ ಗೊತ್ತಾದ್ರೆ ಮೀನ್ ಇವ್ರನ್ನ ಅಟ್ಯಾಕ್ ಮಾಡಕ್ ಬರ್ಬೋದಲ್ಲ. ಹಂಗೆ ಅಲ್ಲೊಂದು ಮರ ಇರುತ್ತೆ. ಆ ಮರನ ಮುರ್ಕೊಂಡು ಆ ಒಕ್ಕಳು ಕಟ್ ಮಾಡ್ಬಿಟ್ಟು ಆ ಮಗುನ ಅಲ್ಲೊಂದ್ ಚಿಕ್ಕ ಮರದ ಮೇಲೆ ಇಡ್ತಾರೆ. ಅಲ್ಲಿ ನೋಡ್ರಿ ಒಂದ್ ಮೀನು ಓಡಿಸ್ಕೊಂಡ್ ಬರ್ತಾ ಇದೆ ಇವ್ರನ್ನ. ಹೆಂಗೋ ಆ ಮೀನಿಗೆ ಹಿಂಗ್ ಚುಚ್ತಾರೆ, ಮೀನ್ ಅದು ಹೊಂಟೋಯ್ತು. ಈ ಕಡೆ ಅದೇ ಟೈಮ್ಗೆ ಡಕೋಟಾನು ಬರ್ತಾರೆ. ಬಂದೆ ಒಂದ್ ನಿಮಿಷ ಅಂತ ಅವರು ಒಂದ್ ಕಡೆ ಬತ್ತಾವ್ರೆ. ಇನ್ನೊಂದ್ ಮೀನು ಹಂಗೆ ಓಡಿಸ್ಕೊಂಡ್ ಬರುತ್ತೆ ನೋಡಿ. ಅದೇ ಟೈಮ್ಗೆ ಹೆಂಗೋ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ರು. ಅಲ್ಲೊಂದು ಕರೆಂಟ್ ಶಾಕ್ ಮಿಷಿನ್ ಹಾಕ್ತಾರೆ. ಅದನ್ನ ನೋಡಿದ ತಕ್ಷಣ ಕೆಲವೊಂದು ಮೀನುಗಳು ಹಂಗೆ ಆ ಕಡೆ ಈ ಕಡೆ ಓಡೋಗ್ಬಿಡ್ತದೆ. ತಿರ್ಗಾ ಡಕೋಟಾನು ಬಂದು ಅವ್ರನ್ನ ಬೋಟ್ಗೆ ಎತ್ಕೋತಾರೆ. ಇನ್ನೊಂದ್ ಮೀನು ಆ ಬೋಟ್ಗೆ ಡಿಕ್ಕಿ ಹೊಡೆದು ಬೋಟೆ ಉಲ್ಟಾಗೋಗುತ್ತೆ. ಈ ಸಲ ಇನ್ನೊಂದು ಮೀನು ಬರ್ತಾ ಇದಾರೆ. ಏನಪ್ಪಾ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಕ್ಯಾಪ್ಟನ್ ಇನ್ನೊಂದ್ ಮಿಷಿನ್ ಕೊಡು, ಬಾಂಬ್ ಕೊಡೋದು ಹೇಳ್ತಾವ್ರೆ. ಹಂಗೆ ಬರುತ್ತೆ ಅದು. ಅದಕ್ಕಿನ್ನ ಹತ್ರಷ್ಟಿರೋ ಮೀನು ಬಂದ ಮೀನ ಹಂಗೆ ಕಚ್ಕೊಂಡು ತಿಂತಾ ಇದೆ. ಇದನ್ನ ನೋಡಿದ ತಕ್ಷಣ ಕ್ಯಾಪ್ಟನ್ಗೆ ಸಖತ್ತಾಗಿ ಶಾಕ್ ಆಗ್ಬಿಡ್ತದೆ. ಇದೇನೋ ಇಷ್ಟು ದೊಡ್ಡದಾಗಿದೆ ಈ ಮೀನು ಅಂತ. ಈ ಕಡೆ ಹುಡುಗರನ್ನ ತೋರಿಸ್ತಾರೆ. ನೀಟಾಗಿ ಆ ಕಾರ್ ಶೆಡ್ ಹೋಗಿ ಆ ಕಾರ್ ಎತ್ಕೊಂಡು ಹೆಂಗು ಕಾರು SUV ಎಲ್ಲ ಸಖತ್ ಹೈಟ್ ಆಗಿರುತ್ತೆ, ಹಂಗೆ ಓಡಿಸ್ಕೊಂಡು ಸಿಟಿ ಕಡೆನ ಎಲ್ಲೋ ಹೋಗ್ತಿದಾರೆ. ಈ ಕಡೆ ಕ್ಯಾಪ್ಟನ್ ಆ ಪ್ರೆಗ್ನೆಂಟ್ ಲೇಡಿನ ಮತ್ತೆ ನಮ್ ಡಕೋಟಾನ ಆ ಬೋಟಲ್ ಕುಂಟರ್ಸ್ಕೊಂಡು ಹಂಗೆ ಹೋಯ್ತಾವ್ರೆ. ಅಂಕಲ್ ಒಂದ್ ನಿಮಿಷ ಫೋನ್ ಕೊಡಿ ಅಂತೇಳಿ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ರು. ಅಮ್ಮ ಆಗ್ತಾವ್ರೆ, ಎಲ್ಲೇ ಹೋಗಿದೆ ಮಗಳೇ, ನೀನ್ ಇಲ್ದೆ ನಾನು ಕೈ ಕಾಲು ಹೊಡಿಲ್ಲ ಕಣೆ, ನಾನು ಇಲ್ಲಿದ್ದೀನಿ ಕಣೆ, ಬಂದ್ಬಿಡೆ ನೀನು ಹಂಗೆ ಅಂತ ಹೇಳ್ತಾವ್ರೆ. ಅಮ್ಮ ದಾಸಿ ಮಾತಾಡ, ಇಲ್ಲಿ ನೋಡಿ ನಿಮ್ಮ ಮೊಮ್ಮಗ ಎಷ್ಟು ಚೆನ್ನಾಗವನೆ ಅಂತ ಮಗುನ ತೋರಿಸ್ತಾರೆ. ಲೈ ಸೂಪರ್ ಆಗವನ್ ಕಣೆ, ಹಂಗೆ ನಂತರನೇ ಅವನಲ್ಲ ಅಂತ ಅಮ್ಮ ಹೇಳ್ತಾವ್ರೆ. ಈ ಕಡೆ ಆ ಡಕೋಟಾ ಕ್ಯಾಮ್ರಾ ಇಟ್ಕೊಂಡು ಆ ನ್ಯೂಸ್ ಚಾನೆಲ್ ಫೇಮಸ್ ಆಗೋದ. ಆ ಮಗಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಈ ಕಡೆ ಕ್ಯಾಪ್ಟನ್ ಪ್ರೆಗ್ನೆಂಟ್ ಲೇಡಿ ಹುಡುಗರು ಎಲ್ಲರೂ ಜಾಲಿಯಾಗಿ ಒಂದ್ ಕಡೆ ಹೋಯ್ತಾವ್ರೆ. ಇವಾಗ ಹೇಳಿ, ಮೂವಿ ಇನ್ನೂ ಇದೆಯಾ ಇಲ್ಲ ಇಲ್ಲಿಗೆ ಮುಗಿತಾ? ಮೂವಿ ಇಲ್ಲಿಗೆ ಮುಗಿತು ರೀ ಅಷ್ಟೇನೆ. ಸಿಂಪಲ್ ಆಗಿ ಎಂಟಿತ್ತಲ್ಲ. ನನಗೆ ಗೊತ್ತಿರೋ ಇದು ಪಾರ್ಟ್ 2 ಬರ್ಬೇಕು, ಬಂದೇ ಬರುತ್ತೆ. ಬಂದ್ರೆ ನಮ್ಮ ನೆಟ್ಫ್ಲಿಕ್ಸ್ ಭಗವಂತ ಬಿಟ್ಬಿಡ್ತಾರೆ, ನಾವು ಬಿಟ್ಬಿಡೋಣ ಅಂತ ಹೇಳ್ತಾ ಬಾಯ್. ಹಂಗೆ ಈ ಕಡೆ ಆ ಕಂಟ್ರೋಲ್ ರೂಮ್ ತೋರಿಸಿದ್ರು. ಇನ್ನೊಂದು ದೊಡ್ಡ ಅಲೆ ಬರ್ತಾ ಇದೆ, ತುಂಬಾ ಮೀನ್ಗಳು ಬರ್ತಾ ಇದೆ. ಅದನ್ನ ತೋರಿಸಿ ಹಂಗೆ ಈ ಮೂವಿನ ಮುಗಿಸ್ತಾರೆ. ಸರಿ ಇಳಿರಿ ಕೆಳಗಡೆ ಹೋಗೋಣ, ನಾಳೆ ಇನ್ನೊಂದು ಮೂವಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ.